ಹಾ ಸರ್, ಪ್ರೇಕ್ಷಕರ ಜೊತೆ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದ್ರೆ ಹೇಗೆ ತುಂಬಾ ಖುಷಿ ಆಯ್ತು. ಇದಕ್ಕೋಸ್ಕರ ಬಹಳ ದಿನದಿಂದ ವೇಟಿಂಗ್ ಇತ್ತು, ಶಾಲಾ ದಿನಗಳಿಂದ. ಸೊ ಇವತ್ತು ಅದು ನನ್ಸಾಯ್ತು. ಸೊ ಬಹಳನೇ ಖುಷಿ ಆಗ್ತದೆ. ಈಗ ಅಭಿಮಾನಿಗಳು ಹೇಳ್ತಾ ಇದ್ರು ಹೊಸಬರ ಸಿನಿಮಾಕ್ಕೆ ಜನ ಬರ್ತಾ ಇಲ್ಲ, ಆದ್ರೆ ಕ್ರೌಡ್ ಕೇಳ್ತಾ ಇದೆ ಅಂತ, ಹೇಗೆ ಅನಿಸ್ತಾ ಇದೆ? ಇಲ್ಲ, ಅದ್ರ ಮೇಲೆ ಡೀಪ್ ಆಗಿ ಯೋಚನೆ ಮಾಡೋದಿಲ್ಲ. ನಾವು ಎಲ್ಲ ತಪ್ಪು ಮಾಡಿದೀವಿ ಅನ್ಸುತ್ತೆ. ಅದೇ ಒಂದು ರೀಸನ್ ಇಂದ ಜನ ಬರ್ತಾ ಇಲ್ಲ ಅಂತ ಅನ್ಬೋದು. ಬಟ್ ಒಂದಲ್ಲ ಒಂದಿನ ಟೈಮ್ ಚೇಂಜ್ ಆಗುತ್ತೆ. ಪ್ರಯತ್ನಗಳು ನಡೀತಾ ಇರಬೇಕು. ಹಂಗಂತ ನಾವು ಸುಮ್ಮನೆ ಕೂಡಕ್ಕಾಗಲ್ಲ. ಮತ್ತೆ ನಮ್ಮ ಪ್ರೇಕ್ಷಕರನ್ನ ದೂಷಿಸಕ್ಕಾಗಲ್ಲ. ಅವ್ರಿದ್ರೇನೆ ಸಿನಿಮಾ. ಸೊ ಒಂದಲ್ಲ ಒಂದಿನ ಚೇಂಜ್ ಆಗುತ್ತೆ. ಪ್ರತಿಯೊಬ್ಬ ಹೀರೋ ಫಸ್ಟ್ ಟೈಮ್ ವರ್ಷ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗಿರುತ್ತೆ. ಶುಕ್ರವಾರ ಅನ್ನೋದು ನೀವೇನು? ಹೌದು, ಅದು ಕನಸು ಅಂತ ಹೇಳ್ತಿದ್ದೀರಲ್ಲ ನಾವು. ಎಷ್ಟೋ ದಿನಗಳ ಕನಸು, ವರ್ಷಾನ್ಗಟ್ಲೆಗಳ ಕನಸು ನನ್ಸಾಗ್ತಿದೆ. ಸೊ ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಅದು ನಮ್ಮ ಪ್ರೇಕ್ಷಕರ ಜೊತೆ, ನಮ್ಮ ಗೆಳೆಯರ ಜೊತೆಗೆ ನಾವು ನೋಡ್ತಾ ಇದ್ದೀವಿ ನಮ್ಮ ಸಿನಿಮಾನ. ಸೊ ಹಂಗಾಗಿ ಇದೊಂದು ಎಕ್ಸ್ಟ್ರಾ ಸ್ಪೆಷಲ್ ಅಂತ ಹೇಳ್ಬೋದು. ಸರ್, ನಿಮ್ ಕೋ-ಆಕ್ಟರ್ ಮತ್ತೆ ಡೈರೆಕ್ಷನ್ ಬಗ್ಗೆ ಎಲ್ಲ ಏನು? ಆ ಡೈರೆಕ್ಟರ್ ಜೊತೆಲೇ ನಿಂತಿದ್ದಾರೆ. ಈಸ್ ವೆರಿ ಹಾರ್ಡ್ ವರ್ಕಿಂಗ್. ನಾನು ಭಾಳ ಕಡೆ ಹೇಳಿದ್ದೀನಿ. ಸೊ ಅವ್ರು ಇನ್ನೂ ಕಲಿಬೇಕನ್ನೋ ಹಂಬಲ ಇದ್ದರು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಆಸೆಟ್ ಆಗ್ತಾರೆ. ಕೋ ಆರ್ಟಿಸ್ಟ್ ನೋಡಿದ್ರೆ ಪ್ರಮೋದ್ ಶೆಟ್ಟಿ ಸರ್ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್, ಮತ್ತೆ ಬೇರೆಯವರೆಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಳ್ಳೆ ಪರ್ಫಾರ್ಮರ್ಸ್ ಎಲ್ಲರೂ. ಹೋಪ್ಫುಲಿ ಎಲ್ಲದೂ ಒಂದು ಸರಿಯಾಗಿ ಏನಿದೆ ಸಿಂಕ್ ಆಗಿ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀವಿ ಅಂತ ನಾನು. ಸರ್, ಹೀರೋಯಿನ್ಸ್ ಸಿನಿಮಾ ಪ್ರಾಬ್ಲಮ್ ಅಂತ ಏನಿಲ್ಲ. ನಾವು ಇನ್ವೈಟ್ ಮಾಡಿದ್ವಿ. ನಾನು ತುಂಬಾ ಬಿಸಿ ಇದ್ದೆ, ಯಾಕಂದ್ರೆ ನಾನು ಟ್ರಾವೆಲ್ ಮಾಡಿ 2 ದಿನದಿಂದಲೇ ಬಂದಿರೋದು. ನಮ್ಮ ಡೈರೆಕ್ಟರ್ ಅಪ್ರೋಚ್ ಮಾಡಿದ್ದಾರೆ. ಡೇಟ್ ಏನೋ ಸಿಂಕ್ ಆಗಿಲ್ಲ ಅಂತ ಅನ್ಸುತ್ತೆ. ಬಟ್ ಬರಬೇಕಿತ್ತು. ಎಲ್ಲರ ಎಕ್ಸ್ಪೆಕ್ಟೇಷನ್ ಅದೇ, ಯಾಕಂದ್ರೆ ಕೊನೆ ದಿನ ಅಲ್ವಾ. ಪ್ರಮೋಷನ್ ಇಲ್ಲದೆ ಬಹಳಷ್ಟು ಸಿನಿಮಾಗಳು ಸೋಲ್ತಾ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಗ್ರೂಪ್ ಆಗಿ ಪ್ರಯತ್ನ ಮಾಡಿದ್ರೆ ಕಲಾವಿದರನ್ನ ಸೆಳಿಬಹುದು. ಈಗ ಸರ್ ಕೇಳಿದ್ರು, ಫಸ್ಟ್ ಕ್ವಶನ್ಗೆ ಆನ್ಸರ್ ಇಲ್ಲಿನೂ ಬರುತ್ತೆ. ಯಾಕಂದ್ರೆ ಪ್ರೇಕ್ಷಕರು ಬರ್ತಿಲ್ಲ ಅಂತ ಪ್ರೇಕ್ಷಕರನ್ನ ದೂಷಿಸೋ ಬದಲು ನಾವು ಕಲೆಕ್ಟಿವ್ ಆಗಿ ಎಲ್ಲರೂ ಸೇರ್ಕೊಂಡು ಎಫರ್ಟ್ ಹಾಕಿದ್ರೆ ಐ ಥಿಂಕ್ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು. ಬಟ್ ನೋ ಪ್ರಾಬ್ಲಮ್, ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಯಾವಾಗ್ಲೂ ಚೆನ್ನಾಗಿನೇ ಆಶಿಸ್ತಾರೆ ಅಂತ ನಾನು. ನಿಮ್ದು ಕೂಡ ಇದು ಮೊದಲನೇ ಸಿನಿಮಾ? ಹೌದು ಸರ್, ಮೊದಲನೇ ಸಿನಿಮಾ. ಎಲ್ಲ ಒಬ್ವಿಯಸ್ಲಿ ಖುಷಿಯಾಗಿರುತ್ತೆ, ಭಯ ಅನ್ನೋದು ಒಂದಿರುತ್ತೆ. ಸೊ ಖುಷಿ ಇದೆ ಸರ್. ಬಾಡಿ ಬಿಲ್ಡರ್ ತರ ಇರೋ ಹುಡುಗನ್ ಕರ್ಕೊಂಡ್ಬಂದು ಸಿನಿಮಾ ಮಾಡಿದ್ರೆ ಫೈಟಿಂಗ್ ಎಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ. ಇಲ್ಲ ಸರ್, ಅದೆಲ್ಲ ಹಾರ್ಡ್ ವರ್ಕಿಂಗ್. ಅದು ಈ ತರ ಬೇಕು, ಕಾನ್ಸೆಪ್ಟ್ ಈ ತರ ಬೇಕು ಅಂತ ನಾವು ಡಿಸ್ಕಷನ್ ಮಾಡಿದಾಗ, ಸೊ ಅದಕ್ಕೋಸ್ಕರ ಅವರು ಕೋವಿಡ್ ಇದ್ರು, ಏನೇ ಪ್ರಾಬ್ಲಮ್ ಇದ್ರು ಅವರು ತುಂಬಾ ಡೆಡಿಕೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಅವ್ರಿಗೆ ತುಂಬಾ ಹಾರ್ಡ್ ವರ್ಕಿಂಗ್ ಮಾಡಿದ್ದಾರೆ. ಇಲ್ಲಿ ಸಿನಿಮಾ ನೋಡಿದ್ರೆ ಇರುವಂತ ಅಭಿಮಾನಿಗಳ ಪ್ರೇಕ್ಷಕರಿಗೆ ಏನ್ ಹೇಳ್ತಾರೆ? ಬಂದ್ ಸಿನಿಮಾ ನೋಡಿ ಅಂತ ಹೇಳಿ. ಬಂದ್ ಸಿನಿಮಾ ನೋಡಿ. ಒಳ್ಳೆ ಕಾನ್ಸೆಪ್ಟ್ ಇದು. ಒಳ್ಳೆ ಮೆಸೇಜ್ ಮೆಸೇಜ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇದು. ಸೊ ಸಿನಿಮಾ ಬಂದು ಎಲ್ಲರೂ ನೋಡಿದ್ರೆ ಏನು ಅಂತ ಸಿನಿಮಾ ಗೊತ್ತಾಗುತ್ತೆ. ಸೊ ಅವಾಗ ಎಲ್ಲರೂ ಮಾತಾಡ್ಕೊಂತಾರೆ. ಹೀರೋ ಬಗ್ಗೆ, ಹೀರೋಯಿನ್ಗಳ ಬಗ್ಗೆ ಏನ್ ಹೇಳ್ತಾರೆ? ಹೀರೋಯಿನ್ಗಳ ಬಗ್ಗೆ ಅದೇ, ಎಲ್ಲರೂ ಇವಾಗ ಸ್ವಲ್ಪ ಬಿಸಿ ಇದ್ದಾರೆ. ನಾನು ಎಲ್ಲರನ್ನೂ ಅಪ್ರೋಚ್ ಮಾಡಿದೆ, ಶೂಟ್ ಮುಗಿಸ್ಕೊಂಡು ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ. ಹೀರೋ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರ ಬಗ್ಗೆ ಪ್ರೊಡ್ಯೂಸರ್ ಆಗಿ, ಹೀರೋ ಆಗಿ ಇಡೀ ಸಿನಿಮಾನ ಅವರೇ ಜವಾಬ್ದಾರಿಯಿಂದ ಹೆಗಲ ಮೇಲೆ ಹೊತ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೊ ಅವ್ರ ಫೈಟಿಂಗ್ ಆಗ್ಬೋದು, ಆಕ್ಷನ್ ಆಗ್ಬೋದು, ತಿರ್ಗಾ ಮೇಲೆ ಸೊ ಅವ್ರು ಯಾವುದೇ ಒಂದು ಪ್ರಾಕ್ಟೀಸ್ಗೆ ಹೋಗ್ತಿದ್ರು ಪಾಪ ಅವ್ರಿಗೆ ಟೈಮೇ ಸಿಗ್ತಾರಲ್ಲ. ಜೊತೆಲಿ ಪ್ಯಾರಲರಿ ಬೇರೆ ವರ್ಕ್ ಬೇರೆ ಮಾಡ್ಕೊಂಡು ಅವರು ಇದನ್ನೆಲ್ಲ ಕವರ್ ಮಾಡ್ತಾ ಇದ್ರು. ಸೊ ಇದು ಏನೇ ಕ್ರೆಡಿಟ್ ಹೋದ್ರೂ ಎಲ್ಲ ಅವ್ರಿಗೆ ಹೋಗ್ಬೇಕು ಅಂತ ನಾನು ಇದು ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು.